ಇಬ್ಬರಿಗೂ ಹೇಳಿದ್ದೆಲ್ಲ ನೆನಪಿದೆಯಲ್ಲ, ಮಗಳ ಜೊತೆಯಲ್ಲೇ ಇರಬೇಕು, ಮಧ್ಯದಲ್ಲಿ ಎಲ್ಲೂ ಹೋಗಬಾರ್ದು. ಹ್ಞೂ ಅಂತ ಅವರನ್ನು ನೋಡಿ ತಲೆ ಆಡಿಸಿ ಅವರು ಕಾರನ್ನು ಹತ್ತಿದ್ರು. ತರುಣ್ ಮತ್ತು ರಾಹುಲ್ ಮುಂದೆ ಕೂತಿದ್ದಾರೆ. ತರುಣ್ ಡ್ರೈವಿಂಗ್ ಮಾಡ್ತಿದ್ರೆ ರಾಹುಲ್ ಕೋ ಡ್ರೈವರ್ ಸೀಟ್ನಲ್ಲಿದ್ದಾನೆ. ರಂಜನಿ ಹಿಂದೆ ಕೂತಿದ್ದಾಳೆ. ಪ್ರಯಾಣದುದ್ದಕ್ಕೂ ಅವರಿಬ್ಬರು ರಂಜನಿಯನ್ನು ಗಮನಿಸಲೇ ಇಲ್ಲ. ಅವರ ಮನಸ್ಸು ಪೂರ್ತಿ ಕವನಾಳನ್ನು ಅಪಘಾತಕ್ಕೀಡು ಮಾಡಿ ಬಹಳ ಚಾಣಾಕ್ಷತನದಿಂದ ತಪ್ಪಿಸ್ಕೊಂಡವಳು ರಂಜನಿ ಎಂದೇ ಇತ್ತು. ರಂಜನಿ ಅಂದು ಅವಳನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇಂತಹ ಸ್ಥಿತಿ ಬರ್ತಿರಲಿಲ್ಲ ಅಂತ ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಇಬ್ಬರಿಗೂ ರಂಜನಿ ಮೇಲೆ ವಿಪರೀತ ಸಿಟ್ಟಿತ್ತು. ಜೊತೆಯಲ್ಲಿ ತರುಣ್ ಸ್ವಲ್ಪ ಗಂಭೀರ ಸ್ವಭಾವದನಾಗಿದ್ದರೆ ರಾಹುಲ್ ಶಾಂತಿಪ್ರಿಯ. ಆದರೆ ತರುಣ್ಗೆ ಇಷ್ಟವಿಲ್ಲದ ಯಾವುದನ್ನೂ ರಾಹುಲ್ ಮಾಡ್ತಿರಲಿಲ್ಲ. ರಾಹುಲ್ಗೆ ರಂಜನಿ ಬಗ್ಗೆ ಸ್ವಲ್ಪ ಮರುಕ ಇದ್ದರೂ ಅದು ತರುಣ್ಗೆ ಇಷ್ಟ ಆಗೋದಿಲ್ಲ ಅಂತ ತಿಳಿದಿದ್ದರಿಂದ ಅವನದನ್ನು ತೋರ್ಪಡಿಸ್ತಿರಲಿಲ್ಲ. ಪ್ರಯಾಣ ಶುರುವಾಗಿ ಸ್ವಲ್ಪ ಸಮಯವಾದರೂ ಇಬ್ಬರು ರಂಜನಿ ಜೊತೆ ಏನೂ ಮಾತಾಡಲಿಲ್ಲ. ಅವರ ಈ ಅವಗಣನೆ ಅವಳನ್ನು ನೋಯಿಸ್ತಿತ್ತು. ನಿಮಗೆ ನನ್ನ ಮೇಲೆ ಸಿಟ್ಟಿದೆಯಾ? ಹೀಗೆ ಸುಮ್ಮನೆ ಕೂತ್ರೆ ಇವರ ಹತ್ರ ಆಗೋ ಅವಕಾಶ ತಪ್ಪು ಹೋಗುತ್ತೆ ಅಂತ ಅನ್ನಿಸ್ದಾಗ ರಂಜನಿ ಮಾತನಾಡಲು ಶುರು ಮಾಡಿದ್ಲು. ರಂಜನಿಯ ಪ್ರಶ್ನೆಗೆ ತರುಣ್ ಉತ್ತರಿಸ್ದ. ನಿನ್ನಿಂದಲೇ ನಮ್ಮ ಪುಟ್ಟ ತಂಗಿ ಇಂದು ಕೋಮಾದಲ್ಲಿ ಮಲಗಿದ್ದಾಳೆ. ಅದನ್ನು ನಮಗೆ ಮರೆಯೋದಕ್ಕೆ ಅಥವಾ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ನಿನ್ನ ಮೇಲೆ ಸಿಟ್ಟು ಬರದೇ ಇರುತ್ತಾ? ಗಂಭೀರವಾದ ಆ ಮಾತುಗಳನ್ನ ಕೇಳಿ ರಂಜನಿಯ ಮನಸ್ಸಿಗೆ ನೋವಾಯಿತು. ಇನ್ನು ಸುಮ್ಮನಿರೋದ್ರಲ್ಲಿ ಅರ್ಥವಿಲ್ಲ ಅಂತ ಅವಳು ವಿವರಿಸಲು ಮುಂದಾದ್ಲು. ನಿಜ, ನಿಮ್ಮ ತಂಗಿ ಅಪಘಾತಕ್ಕೆ ನಾನು ಕಾರಣ. ಆದರೆ ನನಗೆ ಈಗಲೂ ನೆನಪಿದೆ, ನಾನು ಡ್ರೈವ್ ಮಾಡ್ತಿದ್ದ ಕಾರು ಅವಳ ಬಲಗೈಗೆ ಮಾತ್ರ ತಗುಲಿತು. ಆ ಬೀಳುವಿಕೆಯಿಂದ ಅವಳು ಈ ರೀತಿ ಪ್ರಜ್ಞೆ ತಪ್ಪೋ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಅಂದು ಅಷ್ಟು ದೊಡ್ಡ ಅಪಘಾತವೇನೂ ಸಂಭವಿಸಿರಲಿಲ್ಲ. ಹಾಗಾದರೆ ಕವನಾಳ ತಲೆಗೆ ಆ ದೊಡ್ಡ ಗಾಯವಾಗಿದ್ದು ಹೇಗೆ? ರಂಜನಿಯ ಆ ಪ್ರಶ್ನೆ ಕೇಳಿದ ತಕ್ಷಣ ತರುಣ್ ಹಠಾತ್ತನೆ ಬ್ರೇಕ್ ಹಾಕ್ದ. ಒಂದು ದೊಡ್ಡ ಶಬ್ದದೊಂದಿಗೆ ಆ ಕಾರು ರಸ್ತೆ ಮಧ್ಯದಲ್ಲಿ ನಿಂತು. ಅವಳ ಪ್ರಶ್ನೆಗೆ ತರುಣ್ ಮತ್ತು ರಾಹುಲ್ ಇಬ್ಬರು ದಂಗಾಗಿ ಹೋದರು. ಅವಳಿಗೆ ಏನು ಉತ್ತರ ಕೊಡಬೇಕಂತ ಅವ್ರಿಗೆ ತಿಳಿಲಿಲ್ಲ. ಒಂದು ಕ್ಷಣ ಅಂದಿನ ಘಟನೆ ಕಣ್ಣು ಮುಂದೆ ಹಾದು ಹೋಯಿತು. ಅಂದು ಹಾಸ್ಪಿಟಲ್ನಿಂದ ಆದಿತ್ಯನಿಗೆ ಒಂದು ಕಾಲ್ ಬಂತು. ಕವನ ಎಂಬ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಮಾಹಿತಿ ಮಾತ್ರ ಸಿಕ್ತು. ಗಾಬರಿಯಿಂದ ಆದಿತ್ಯ ಹಾಸ್ಪಿಟಲ್ಗೆ ಓಡುವಾಗ ಅವನ ಜೊತೆ ತರುಣ್ ಮತ್ತು ರಾಹುಲ್ ಕೂಡ ಇದ್ದರು. ರುದ್ರ ಆಗ ಬಿಸ್ನೆಸ್ ಕೆಲಸದ ಮೇಲೆ ದೆಹಲಿಗೆ ಹೋಗಿದ್ದ. ಹಾಸ್ಪಿಟಲ್ ತಲುಪಿದ ತಕ್ಷಣ ಅವರು ICU ಹತ್ರ ಹೋದರು. ಅಲ್ಲಿಗೆ ಬಂದ ಡಾಕ್ಟರ್ ಹೇಳಿದ ಮಾತುಗಳು ಆ ಸಹೋದರರನ್ನು ಕುಸಿಯುವಂತೆ ಮಾಡಿದ್ವು. ಕವನಾಳನ್ನು ಯಾರೋ ಕ್ರೂರವಾಗಿ ಅತ್ಯಾಚಾರ ಮಾಡಿದರು. ಅಷ್ಟೇ ಅಲ್ಲದೆ ಅವಳನ್ನು ಕೊಲ್ಲುವ ಉದ್ದೇಶದಿಂದ ಕಬ್ಬಿಣದ ಸರಳಿನಿಂದ ತಲೆಗೆ ಬಲವಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಹೊಡೆದಿದ್ರು. ಅದಕ್ಕಾಗಿಯೇ ಮೆದುಳಿನ ನರಕ್ಕೆ ಹಾನಿಯಾಗಿ ಕವನಾಳ ಇಡೀ ಶರೀರ ಪಾರ್ಶ್ವವಾಯುವಿಗೆ ಒಳಗಾಗಿ ಮಲಗುವಂತಾಯಿತು. ICUನಲ್ಲಿ ತಲೆಗೆ ದೊಡ್ಡ ಪಟ್ಟಿ ಕಟ್ಟಿ ಮುಖದ ಮೇಲೆ ಗಾಯದ ಗುರುತುಗಳೊಂದಿಗೆ ವೈರ್ಗಳ ಮಧ್ಯೆ ಆಕ್ಸಿಜನ್ ಮಾಸ್ಕ್ ಧರಿಸಿ ಮಲಗಿದ್ದ ಕವನಾಳ ಮುಖ ನೆನಪಾದಾಗ ತರುಣ್ ಕಣ್ಣುಗಳು ಬಿಗಿಯಾಗಿ ಮುಚ್ಚಿಕೊಂಡ. ರಾಹುಲ್ ಕೂಡ ಅದೇ ಸ್ಥಿತಿಯಲ್ಲಿದ್ದ. ರಂಜನಿ ಈಗಲೂ ಅವರನ್ನೇ ನೋಡ್ತಿದ್ಲು. ಹಠಾತ್ತನೆ ಹಿಂದಿನಿಂದ ಬಂದ ಕಾರಿನ ಹಾರನ್ ಶಬ್ದ ಕೇಳಿ ಅವರು ಪ್ರಜ್ಞೆಗೆ ಬಂದರು. ರಾಹುಲ್ ತನ್ನ ಮುಖದ ಬೆವರನ್ನು ಒರೆಸ್ಕೊಂಡು ತರುಣ್ಗೆ ಹೇಳ್ದ. ತರುಣ್ ತಕ್ಷಣ ಕಾರನ್ನು ಮುಂದಕ್ಕೆ ಚಲಾಯಿಸಿದ. ಅವರ ಆತಂಕ ಮತ್ತು ಸಂಕಟದ ಮುಖ ನೋಡಿ ರಂಜನಿಗೆ ಏನೋ ತಪ್ಪು ನಡೆದಿದೆ ಅಂತ ಅನ್ನಿಸ್ತು. ಆದರೆ ಈಗ ಇದರ ಬಗ್ಗೆ ಹೆಚ್ಚು ಮಾತಾಡೋದು ಸರಿಯಲ್ಲ ಅಂತ ಅವಳು ಸುಮ್ಮನಾದ್ಲು. ಕೊನೆಗೆ ಅವರು ರಂಜನಿಯ ಮನೆಯ ದೊಡ್ಡ ಗೇಟಿನ ಮುಂದೆ ನಿಂತು. ಆದರೆ ಅಲ್ಲಿಂದ ಮುಂದೆ ಕವನಾಳ ಅಪಘಾತದ ರಹಸ್ಯಗಳು ಬಿಚ್ಚಿಕೊಳ್ಳಲಿವೆ ಅಂತ ಅವರಿಗೆ ತಿಳಿದಿರಲಿಲ್ಲ. ನಾವು ಒಳಗೆ ಬರೋದಿಲ್ಲ, ಇಲ್ಲೇ ಕಾಯ್ತೀವಿ ಅಂತ ಹೇಳಿ ಅವರಿಬ್ಬರು ಫೋನ್ ನೋಡೋದ್ರಲ್ಲಿ ಮಗ್ನರಾದರು. ರಂಜನಿ ಹಿಂಜರಿಕೆಯಿಂದಲೇ ಕಾರ್ನಿಂದ ಕೆಳಗಿಳಿದ್ಲು. ಒಬ್ಬಳೇ ಒಳಗೆ ಹೋಗಲು ಅವಳಿಗೆ ಸಂಕಟ ಆಯಿತು. ಸುದೀರ್ಘ 6 ತಿಂಗಳ ನಂತರ ರಂಜನಿ ಮತ್ತೆ ತನ್ನ ಮನೆ ಕಾಲಿಟ್ಲು. ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ಯಾರೂ ತನ್ನನ್ನು ಇನ್ನೂ ಒಪ್ಕೊಂಡಿಲ್ಲ ಎಂಬ ಅರಿವು ಅವಳನ್ನು ಮತ್ತಷ್ಟು ಭಯಪಡಿಸ್ತು. ಅದು ಅವಿಭಕ್ತ ಕುಟುಂಬವಾಗಿದ್ದರಿಂದ
ತಾತ, ಅಜ್ಜಿ, ಅಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಎಲ್ಲರೂ ಅಲ್ಲಿದ್ದರು. ಹೊರಗಿನ ಅಂಗಳದಲ್ಲಿ ಹಿರಿಯರಾರೂ ಕಾಣಲಿಲ್ಲ. ಆದರೆ ಮನೆ ಮುಂದಿರೋ ದೊಡ್ಡ ಮಾವಿನ ಮರದ ಕೆಳಗಿನ ಉಯ್ಯಾಲೆಯಲ್ಲಿ ಕೆಲವು ಮಕ್ಕಳು ಆಟ ಆಡ್ತಾ ಇದ್ರು. ಅವರು ರಂಜನಿಯ ಚಿಕ್ಕಮ್ಮನ ಮಗಳಾದ ಧನಲಕ್ಷ್ಮಿ ಮಕ್ಕಳು. ಧನಲಕ್ಷ್ಮಿಗೆ 2 ಹೆಣ್ಣು ಮತ್ತು ಒಬ್ಬ ಗಂಡು ಮಗು. ಮಕ್ಕಳು ಅವಳನ್ನು ಕಂಡು ಚಿಕ್ಕಮ್ಮ ಅಂತ ಕೂಗ್ತಾ ಹತ್ರ ಬಂದರು. ಅವಳವ್ರನ್ನ ನೋಡಿ ಪ್ರೀತಿಯಿಂದ ನಕ್ಕಿದ್ಲು. ಯಾರಲ್ಲಿ ಎಂಬ ಶಬ್ದ ಕೇಳಿ ರಂಜನಿ ತಿರುಗಿ ನೋಡಿದ್ಲು. ಅಲ್ಲಿಗೆ ಬಂದ ಚಿಕ್ಕಮ್ಮನನ್ನು ಕಂಡು ರಂಜನಿಗೆ ಸಮಾಧಾನ ಆಯಿತು. ಅವರು ತುಂಬ ಒಳ್ಳೆಯವರು ಮತ್ತು ರಂಜನಿ ಮೇಲೆ ಪ್ರೀತಿ ಇದ್ದವರು. ರಂಜನಿ, ಮಗಳೇ ಅಂತ ಪ್ರೀತಿಯಿಂದ ಹತ್ರ ಬಂದವಳನ್ನ ಅಪ್ಕೊಂಡ್ರು. ಮಗಳೇ, ಯಾಕಲ್ಲೇ ನಿಂತಿದ್ಯಾ, ಒಳಗೆ ಬಾ ಅಂತ ಅವಳ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದರು. ರಾಕೇಶ್ ಹೇಳ್ದ, ನಿನ್ನ ಮತ್ತು ನಿನ್ನ ಗಂಡನನ್ನು ನೋಡಿದ್ದಾಗಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ, ಸುಖವಾಗಿದೆಯಾ, ನೀನು ಒಬ್ಬಳೇ ಬಂದಿದೆಯಾ, ಬೇರೆ ಯಾರೂ ಇಲ್ವಾ ಅಂತ ಅವರು ಕುತೂಹಲದಿಂದ ಒಂದಾದ ಮೇಲೊಂದರಂತೆ ಪ್ರಶ್ನೆಗಳು ಕೇಳ್ತಿದ್ರು. ಅವರಿಗೆ ಏನು ಉತ್ತರ ಕೊಡಬೇಕಂತ ತಿಳಿದೆ ರಂಜನಿ ಸುಮ್ಮನಾದ್ಲು. ಚಿಕ್ಕಮ್ಮ, ಅಪ್ಪ. ರಂಜನಿ ಸ್ವಲ್ಪ ಭಯ ಮತ್ತು ಹಿಂಜರಿಕೆಯಿಂದ ಅಪ್ಪನ ಬಗ್ಗೆ ವಿಚಾರಿಸಿದ್ಲು. ಎಲ್ಲರನ್ನೂ ಕಂಡು ಮಾತಾಡಿಸು ಮಗಳೇ, ಎಲ್ಲರ ಸಿಟ್ಟು ತಣ್ಣಗಾಗತ್ತೆ. ನಿನ್ನ ಜೊತೆ ಜಗಳಾಡಿರಲು ಇಲ್ಲಿ ಯಾರಿಗಾದರೂ ಸಾಧ್ಯವಾ, ಬಾ ಮಗಳೇ ಅಂತ ಹೇಳ್ತಾ ಚಿಕ್ಕಮ್ಮ ಅವಳನ್ನು ಒಳಗೆ ಕರೆದೊಯ್ದರು. ಈ ಹೊಸ್ತಲು ತುಳಿಬೇಡ ಎಂಬ ಗಂಭೀರ ಧ್ವನಿ ಕೇಳಿದ ತಕ್ಷಣ ರಂಜನಿ ಮತ್ತು ಚಿಕ್ಕಮ್ಮ ತಲೆ ಎತ್ತಿ ನೋಡಿದ್ರು. ರಂಜನಿಗೆ ಎದುರಾದದ್ದು ಕೋಪದಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಗಾಂಭೀರ್ಯದಿಂದ ನೋಡುತ್ತಿದ್ದ ತಾತ, ತನ್ನ ಅಪ್ಪನ ಅಪ್ಪ. ತನ್ನನ್ನು ಯಾವಾಗಲೂ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಿದ್ದ ಆ ಕಣ್ಣುಗಳಲ್ಲಿ ಈಗ ಸಿಟ್ಟು ತುಂಬಿತ್ತು. ಅವರ ಮುಖವನ್ನು ನೋಡಲು ಧೈರ್ಯವಿಲ್ಲದೆ ರಂಜನಿ ಅಪರಾಧಿ ಭಾವದಿಂದ ತಲೆ ತಗ್ಸಿದ್ಲು. ಅಂದು ಮಂಟಪದಲ್ಲಿ ನಡೆದಿದ್ದಕ್ಕೆ ಅವಳು ಕಾರಣ ಅಲ್ಲದಿದ್ದರೂ ತನ್ನ ಯಜಮಾನರನ್ನ ಆ ಕೆಲಸಕ್ಕೆ ಪ್ರೇರೇಪಿಸಿದ್ದು ತನ್ನ ಆ ಒಂದು ಅವಿವೇಕದ ಕೃತ್ಯವೇ ಅಂತ ಅವಳಿಗೆ ತಿಳಿದಿತ್ತು. ಅದೇ ಕಾರಣದಿಂದ ಇಂದು ಕವನ ಈ ಸ್ಥಿತಿಯಲ್ಲಿದ್ದಾಳೆ. ಕವನಾಳಿಗೆ ತನ್ನಿಂದಲೇ ಮರಣಾಂತಿಕ ಗಾಯವಾಗಿಲ್ಲ ಎಂಬುದು ರಂಜನಿ ಖಚಿತವಾಗಿತ್ತು. ಆದರೆ ಅವಳನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇಂದು ಅವಳು ಹೀಗಾಗ್ತಿರ್ಲಿಲ್ಲ ಎಂಬ ಪಶ್ಚಾತ್ತಾಪ ಅವಳನ್ನು ಕಾಡ್ತಿತ್ತು. ಇವಳನ್ನು ಇಲ್ಲಿಗೆ ಯಾರು ಕರೆದ್ರು ಅಂತ ತಾತ ರಂಜನಿಯನ್ನು ನೋಡಿ ಕಿರ್ಚಿದ್ರು. ಆ ಶಬ್ದ ಅವಳನ್ನು ಆಲೋಚನೆಗಳಿಂದ ಎಚ್ಚರಿಸಿತು. ಆ ಮುಖವನ್ನು ನೋಡಲಾಗದೆ ಅವಳು ಸುಮ್ಮನೆ ನಿಂತಳು. ಅವಳ ಮೌನ ಕಂಡು ಅವರ ಸಿಟ್ಟು ಇನ್ನೂ ಹೆಚ್ಚಾಯಿತು. ನಿನಗೆ ಕೇಳ್ತಿರೋದು ಅಂತ ಮತ್ತೆ ಗುಡುಗಿದ್ರು. ನಾನು ಅಪ್ಪನನ್ನು. ಅವಳು ಮಾತು ಮುಗಿಸೋ ಮೊದಲೇ ತಾತ ಮಾತು ಶುರು ಮಾಡಿದ್ರು. ಅಪ್ಪನ? ಯಾರಪ್ಪ? ನಿನ್ನ ಸಮ್ಮತಿ ಕೇಳಿ ಎಲ್ಲರ ಇಷ್ಟದಂತೆ ನಿಶ್ಚಯಿಸಿ ಊರವರನ್ನ ಮತ್ತು ಸಂಬಂಧಿಕರನ್ನ ಕರೆದು ಈ ಅಂಗಳದಲ್ಲಿ ಬಹಳ ಆಡಂಬರದಿಂದ ಮದುವೆ ಮಂಟಪ ಹಾಕಿದ್ದನ್ನು ಇಲ್ಲಿ ಯಾರೂ ಮರ್ತಿಲ್ಲ. ಅಂದು ನೀನು ನಮಗೆ ಬೇಡವಾದವನ ಜೊತೆ ಹೋದಾಗಲೇ ನಮ್ಮ ಮನಸ್ಸಿನಿಂದ ಹೊರ ಹೋಗಿದ್ಯಾ. ಹಾಗಾಗಿ ಅಪ್ಪನನ್ನು ನೋಡಬೇಕು, ಅಮ್ಮನನ್ನು ನೋಡಬೇಕು ಅಂತ ಈ ಮನೆ ಹೊಸ್ತಿಲನ್ನು ನೀನು ತುಳಿಬೇಡ. ತಾತನ ಮಾತುಗಳು ಅವಳನ್ನು ಚುಚ್ಚಿದ್ವು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿತಾ ಇದ್ವು. ನಾನು, ಓಹೋ ಇವಳು ಮತ್ತೆ ಬಂದ್ಲಾ ಅಂತ ತುಚ್ಛವಾಗಿ ಮಾತಾಡ್ತಾ ಅಲ್ಲಿಗೆ ಯಶೋಧ ಬಂದರು. ಅಂದು ಹಾಸ್ಪಿಟಲ್ನಲ್ಲಿ ರುದ್ರ ವಿಜಯನನ್ನು ಹೊಡೆದಿದ್ದಕ್ಕೆ ಅವರಿಗೆ ವಿಪರೀತ ಸಿಟ್ಟಿತ್ತು. ಅಪ್ಪ, ಇವಳನ್ನ ಈ ಹೊಸ್ತಲು ಹಚ್ಚೋದಕ್ಕೆ ಬಿಡಬೇಡಿ. ಅಂದು ಹಾಸ್ಪಿಟಲ್ನಲ್ಲಿ ಇವಳು ಮತ್ತು ಅವನ ಸೇರಿ ತುಂಬ ಗಲಾಟೆ ಮಾಡಿದ್ರು. ಅದನ್ನು ಕೇಳಲು ಹೋದ ನನ್ನ ಮಗನನ್ನು ಹೊಡೆದ್ರು ಅಂತ ಅವರು ತಾತನ ಬಳಿ ರಂಜನಿ ಬಗ್ಗೆ ಚಾಡಿ ಹೇಳೋದಕ್ಕೆ ಶುರು ಮಾಡಿದ್ರು. ನಿನ್ನ ಹತ್ರ ನಾನು ಅಭಿಪ್ರಾಯ ಕೇಳಿಲ್ಲ ಅಂತ ಅವ್ರಿಗೆ ಹೇಳಿ ಅವರು ರಂಜನಿಗೆ ಹೇಳಿದ್ರು, ಇನ್ನು ಇಲ್ಲಿ ನಿಲ್ಲೋ ಅಗತ್ಯವಿಲ್ಲ. ಈ ಕುಟುಂಬದೊಂದಿಗಿನ ಎಲ್ಲ ಸಂಬಂಧಗಳು ಕೊನೆಗೊಂಡಿವೆ. ಇನ್ನು ನೀನಿಲ್ಲಿಂದ ಹೋಗಬಹುದು. ಇಲ್ಲದಿದ್ದರೆ ನಾವು ನಿನ್ನನ್ನು ಹೊರಹಾಕಬೇಕಾಗುತ್ತೆ. ತಾತನ ಕಿರ್ಚಾಟ ಕೇಳಿ ಒಳಗಿನಿಂದ ವಿಜಯ್ ಬಂದ. ರಂಜನಿ ಮೇಲೆ ಕಿರ್ಚ್ತಿದ್ದ ತಾತನನ್ನು ಕಂಡು ಅವನ ಕುಟಿಲನಗೆ ಬೀರ್ದ. ತನಗೆ ಬೇಕಾದ್ದು ಕೈಗೆ ಸಿಕ್ಕಂತಾಯಿತು ಅಂತ ಅವನಿಗನ್ನಿಸ್ತು. ತಾತ, ನಾನು. ತಾತನ ಜೊತೆ ಏನೋ ಮಾತಾಡಲು ಹೋದ ರಂಜನಿ ಮುಂದೆ ವಿಜಯ್ ಬಂದ. ನಿನಗೆ ಇಲ್ಲಿಂದ ಹೋಗೋದಕ್ಕಲ್ವ ಹೇಳಿದ್ದು ಅಂತ ರಂಜನಿಯನ್ನು ಹಿಡಿದು ಹೊರಗೆ ತಳ್ದ. ಆಗಲೂ ಅವನಿಗೆ ತನ್ನ ಮುಖಕ್ಕೆ ಹೊಡೆದ ರುದ್ರನ ಮೇಲಿನ ಸಿಟ್ಟಿತ್ತು.
ವಿಜಯ್ ಹೊರಗೆ ತಳ್ಳಿದ ರಂಜಿನಿ ಕೆಳಗೆ ಬೀಳೋ ಮೊದಲೇ ತರುಣ್ ಮತ್ತು ರಾಹುಲ್ ಬಂದು ಅವಳನ್ನು ಹಿಡಿದ್ರು. ಅವರನ್ನು ಕಂಡ ತಕ್ಷಣ ವಿಜಯ್ ಮುಖದಲ್ಲಿ ಒಂದು ರೀತಿ ಭಯ ಆವರಿಸ್ತು. ಆದರೆ ಅದನ್ನು ಯಾರೂ ಗಮನಿಸಲಿಲ್ಲ. ರಂಜಿನಿಗೆ ಅದು ದೊಡ್ಡ ಸಮಾಧಾನ ತಂತು. ಇಂತಹ ಸಮಯದಲ್ಲಿ ಇವರು ತನಗೆ ಆಸರೆ ಆದ್ರಲ್ಲ ಅಂತ ಅವಳು ಕೃತಜ್ಞತೆಯಿಂದ ಅವರನ್ನು ನೋಡಿದ್ಲು. ಆಹಾ, ನೀನು ದೊಡ್ಡ ಆಟಗಾರ್ತಿಯ ಸರಿ. ಈಗ ಆ ಹುಡುಗನನ್ನು ಬಿಟ್ಟು ಹೊಸಬ್ರನ್ನ ಹಿಡ್ಕೊಂಡ್ಯಾ? ಅದು ಇಬ್ಬರಿದಾರಲ್ಲ ಅಂತ ಯಶೋಧ ತುಚ್ಛವಾಗಿ ಹೇಳಿದಾಗ ರಂಜಿನಿ ಕಣ್ಣಲ್ಲಿ ಕೋಪ ತುಂಬಿತು. ಅಷ್ಟರವರೆಗೆ ಸುಮ್ಮನಿದ್ದವಳು ಅವರ ಎದುರು ಸಿಡಿದು ನಿಂತಳು. ನಿಮ್ಮ ಮಗನಿಗಿಂತ ನಿಂತಿರುವವರು ಎಷ್ಟೋ ಪಾಲೇಸು. ಇವರು ನನ್ನ ಅಣ್ಣಂದಿರ ಸಮಾನರು. ಇವರಲ್ಲಿ ಯಾವುದು ತಪ್ಪು ಕಣ್ರಿ ಅತ್ತೆ? ಎಲ್ಲರೂ ಸೇರಿ ಹೊರ ಹಾಕಿದ ನನಗೆ ಇವರು ಆಸರೆಯಾಗಿದ್ದ ತಪ್ಪೆ ಅಂತ ರಂಜಿನಿ ಕೇಳಿದಾಗ ಅವಳೆಲ್ಲಾದ ಬದಲಾವಣೆ ಕಂಡು ಎಲ್ಲರೂ ಬೆಚ್ಚು ಬಿದ್ದರು. ತಾತನೆದುರು ರಂಜಿನಿ ಧ್ವನಿ ಎತ್ತಿ ಮಾತನಾಡಿದ್ದು ಇದೇ ಮೊದಲು. ಏನು ಹೇಳಿದೆ ನೀನು? ತಾತನ ಮುಂದೆ ಧ್ವನಿ ಎತ್ತಿ ಮಾತನಾಡೋದಕ್ಕೆ ನಿನಗೆಷ್ಟು ಧೈರ್ಯ ಅಂತ ಮುಂದೆ ಬಂದು ವಿಜಯ್ ಕೇಳ್ದ. ಅವನ ಪ್ರಶ್ನೆಯ ಮುಂದೆ ತನ್ನ ನಿರಪರಾಧಿತ್ವವನ್ನು ಹೇಳಿಕೊಳ್ಬೇಕೆಂದು ಅವಳಿಗೆ ಅನಿಸಿದ್ರು. ಇದು ಅದಕ್ಕೆ ಸರಿಯಾದ ಸಮಯವಲ್ಲ ಅಂತ ಅವಳು ಸುಮ್ಮನಾದ್ಲು. ಆದರೆ ಸುಮ್ಮನೆ ಇರಲು ಅವಳು ಸಿದ್ಧಳಿರಲಿಲ್ಲ. ನಾನು ಒಬ್ಬನನ್ನು ಪ್ರೀತಿಸಿದ್ರೂ ಅವನ ಹೆಂಡತಿಯಾಗಿ ಗೌರವಯುತವಾಗಿ ಬದುಕ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮಂತೆ ಪ್ರೀತಿಸಿ ವಂಚಿಸಿ ಅವಳನ್ನು ಕೈಬಿಟ್ಟಿಲ್ಲ. ಅವಳ ಮಾತು ಕೇಳಿ ವಿಜಯ್ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದ್ವು. ಎಲ್ಲರೂ ಸಂಶಯದಿಂದ ವಿಜಯ್ ಮತ್ತು ರಂಜಿನಿಯನ್ನು ನೋಡಿದ್ರು. ಅದನ್ನು ಕಂಡ ರಂಜಿನಿ ಅವನನ್ನು ನೋಡಿ ತುಚ್ಛವಾಗಿ ನಕ್ಕದ್ಲು. ನಂತರ ಮತ್ತೆ ಮಾತಾಡಿದ್ಲು. ಈ ಮನೆಯಲ್ಲಿ ಬೇರೆ ಯಾರು ಬೇಕಾದರೂ ನನ್ನನ್ನು ದೂಷಿಸೋ ಯೋಗ್ಯತೆ ಹೊಂದಿದ್ದಾರೆ. ನಿಮ್ಮ ಅಮ್ಮನಿಗೂ ಆ ಹಕ್ಕಿದೆ. ಸ್ವಲ್ಪ ಹಣದ ಆಸೆ, ಹಠಮಾರಿತನ ಬಿಟ್ಟರೆ ಅತ್ತೆ ಒಬ್ಬ ಒಳ್ಳೆಯ ಸ್ತ್ರೀಯೇ. ಆದರೆ ಅಪ್ಪ ಅಮ್ಮ ಅಣ್ಣಂದಿರು ಯಾರೂ ಇಲ್ಲದ ಒಬ್ಬ ಅನಾಥ ಹುಡುಗಿಯನ್ನು ಪ್ರೀತಿಸಿ ಕೆಲಸ ಮುಗಿದ ಮೇಲೆ ಅವಳನ್ನ ಕೈ ಬಿಟ್ಟು ನಿಮಗೆ ನನ್ನನ್ನು ದೂಷಿಸೋದಕ್ಕೆ ಯಾವುದೇ ಯೋಗ್ಯತೆ ಇಲ್ಲ. ರಂಜಿನಿಯ ಈ ಬಹಿರಂಗಪಡಿಸುವಿಕೆಯಿಂದ ಆ ಕುಟುಂಬವೇ ಅವನ್ನ ಬೆಚ್ಚಿ ನೋಡಿತು. ಸಂಬಂಧಿಕರ ಮುಂದೆ ತಲೆ ಎತ್ತಲು ಸಾಧ್ಯವಾಗದಂತೆ ವಿಜಯ್ ನಾಚಿಕೆ ಪಟ್ಟ. ತಾತ ಬೆಂಕಿಯಂಥ ಕಣ್ಣುಗಳಿಂದ ವಿಜಯನನ್ನು ನೋಡಿದ್ರು. ಅವನೊಬ್ಬ ಕುಡುಕ ಮತ್ತು ಪೊಲೀಸ್ ಕೇಸಿರೋ ತಲೆಹರಟೆ ಅಂತ ಅವ್ರಿಗೆ ತಿಳಿದಿತ್ತು. ಆದರೆ ಇಂಥ ಕೃತ್ಯವೆಸಗಿದ್ದಾನೆ ಅಂದರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇ ತೀರ್ತೀನಿ ಅಂತ ಅವರು ಮನದಲ್ಲೇ ನಿರ್ಧರಿಸಿದ್ರು. ತಾತ ರಂಜಿನಿಯತ್ತ ತಿರುಗಿ ಹೇಳಿದ್ರು, ನನ್ನ ಕುಟುಂಬದ ಸಮಸ್ಯೆ ಬಗೆಹರಿಸಲು ನನಗೊತ್ತು. ಹೊರಗಿನವರು ಇಲ್ಲಿಂದ ಎಷ್ಟು ಬೇಗ ಹೋಗ್ತಾರೋ ಅಷ್ಟು ಒಳ್ಳೆಯದು. ಆ ಮಾತುಗಳು ಮತ್ತೆ ಅವಳನ್ನು ಚುಚ್ಚಿದ್ವು. ಇವರ ಮನಸ್ಸಿನಲ್ಲಿ ನನಗೆ ಸಾಸಿವೆಯಷ್ಟು ಸ್ಥಾನವಿಲ್ಲ ಅಂತ ಅವಳು ವೇದನೆಯಿಂದ ಅರ್ಥ ಮಾಡಿಕೊಂಡ್ಳು. ತಲೆ ಎತ್ತಿ ಅವಳು ಚಿಕ್ಕಮ್ಮ, ಅತ್ತೆ ಮತ್ತು ತಾತನನ್ನು ಒಮ್ಮೆ ನೋಡಿದ್ಲು. ಚಿಕ್ಕಮ್ಮ ಮತ್ತು ತಾತನ ಕಣ್ಣುಗಳು ತುಂಬಿದ್ವು. ಅಪ್ಪನ ಕಣ್ಣಿನಲ್ಲಿ ಮಾತ್ರ ತನ್ನನ್ನು ಕೊಲ್ಲುವಷ್ಟು ಸಿಟ್ಟಿತ್ತು. ಆದರೆ ವಿಜಯ್ ಕಣ್ಣಲ್ಲಿ ಸೇಡಿತ್ತು. ತಾನೀಗ ಹಚ್ಚಿದ ಬೆಂಕಿ ಖಂಡಿತ ಇಲ್ಲಿ ಉರಿಯುತ್ತೆ ಮತ್ತು ವಿಜಯನನ್ನು ಹೊರಹಾಕುವಂತೆ ಮಾಡುತ್ತೆ ಅಂತ ಅವಳಿಗೆ ತಿಳಿದಿತ್ತು. ರಂಜಿನಿ ತರುಣ್ ಮತ್ತು ರಾಹುಲ್ ಜೊತೆ ಕಾರನ್ನು ಹತ್ತಿದ್ಲು. ತರುಣ್ ಮತ್ತು ರಾಹುಲ್ ಕಾರ್ನಲ್ಲಿ ಕೂತಿದ್ದಾಗ ಯಾರೋ ಜೋರಾಗಿ ಮಾತಾಡ್ತಿರೋದು ಕೇಳಿಸ್ತು. ಏನದು ಅಂತ ನೋಡಲು ಅವರು ಹೊರಬಂದಾಗ ವಿಜಯ್ ರಂಜಿನಿಯನ್ನು ಹೊರಗೆ ತಳ್ತಿದ್ದ. ವಿಜಯ್ ಆಡಿದ ಅಸಹ್ಯ ಮಾತುಗಳು ಅವರ ಕಿವಿಯಲ್ಲಿ ಮುಳುಗುತ್ತಲೇ ಇದ್ವು. ಒಬ್ಬ ಅಣ್ಣ ತನ್ನ ತಂಗಿಯನ್ನು ಇಷ್ಟೊಂದು ಅವಮಾನಿಸಲು ಹೇಗೆ ಸಾಧ್ಯ? ನಮ್ಮ ತಂಗಿಯರಾದ ಲಿಖಿತ ಅಥವಾ ಕವನ ರಂಜಿನಿ ಸ್ಥಾನದಲ್ಲಿದ್ದರೆ ಅವರು ನಮ್ಮಿಷ್ಟದ ಮದುವೆಯಿಂದ ಹಿಂದೆ ಸರಿದು ಬೇರೊಬ್ಬರನ್ನ ಮದುವೆ ಆದರೂ ನಾವು ಅವರನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಅಂತ ಅವರು ಯೋಚಿಸಿದ್ರು. ಕಾರ್ನಲ್ಲಿ ಕೂತು ಅಳುತ್ತಿದ್ದ ರಂಜಿನಿಯನ್ನು ಕಂಡು ರಾಹುಲ್ಗೆ ಸ್ವಲ್ಪ ನೋವಾಯಿತು. ಅವಳು ಮಾಡಿದ ತಪ್ಪಿಗೆ ಎಲ್ಲರೂ ಅವಳನ್ನು ದೂಷಿಸ್ತಿದ್ದಾರೆ. ಅದು ಸ್ವಂತ ಮನೆಯವರೇ. ತರುಣ್ ಮನಸ್ಸಿನಲ್ಲೂ ಅದೇ ಮಾತುಗಳಿದ್ವು. ಎಲ್ಲೋ ಒಂದು ಕಡೆ ಅವನಲ್ಲೂ ಮರುಕ ಮೂಡಿತು. ಆದರೆ ಕವನಾಳ ಮುಖ ನೆನಪಾದಾಗ ಮತ್ತೆ ಸಿಟ್ಟು ಬಂತು. ಅವಳು ಇದಕ್ಕಿಂತ ಹೆಚ್ಚಿನದನ್ನು ಅನುಭವಿಸಬೇಕು ಅಂತ ಅವನ ಮನಸ್ಸು ಸೇಡಿನಿಂದ ನರಳಿತು. ನನಗೆ ಈ ಅಡ್ರೆಸ್ಗೆ ಹೋಗಬೇಕು ಅಂತ ರಂಜಿನಿ ಒಂದು ಅಡ್ರೆಸ್ ನೀಡಿ ತರುಣ್ಗೆ ಹೇಳಿದ್ಲು.
ಅವಳ ಮಾತು ಅವನನ್ನು ಆಲೋಚನೆಯಿಂದ ಎಚ್ಚರಿಸಿತು. ರಂಜನಿ ಮುಖ ನೋಡಿದ ತಕ್ಷಣ ಅವನಿಗೆ ಮತ್ತೆ ಸಿಟ್ಟು ಬಂತು. ಎಲ್ಲೂ ಹೋಗೋದಿಲ್ಲ, ನಾವೀಗ ಮನೆಗೆ ಹೋಗ್ತಿದ್ವಿ ಅಂತ ಕನ್ನಡಿಯಲ್ಲಿ ನೋಡ್ತಾ ತರುಣ್ ಕೋಪದಿಂದ ಹೇಳ್ದ. ಅದನ್ನು ಕೇಳಿ ರಂಜನಿಯ ಕಣ್ಣು ಮತ್ತೆ ತುಂಬಿ ಬಂತು. ಆರಿಫ್ ಮನೆಗೆ ಹೋಗಲೇಬೇಕು, ಇಲ್ದಿದ್ರೆ ತನ್ನ ಬದುಕು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತೆ. ಕೊನೆಯ ಪ್ರಯತ್ನವಾಗಿ ಅವಳು ರಾಹುಲ್ ಕಡೆ ನೋಡಿದ್ಲು. ಪ್ಲೀಸ್, ನನ್ನ ಫ್ರೆಂಡ್ ಒಬ್ಬರನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಷ್ಟೇ. ನಾನು ಬೇರೆಲ್ಲೂ ಹೋಗೋದಿಲ್ಲ, ಯಾರ ಜೊತೆಯೂ ಮಾತಾಡೋದಿಲ್ಲ. ನೀವು ಇಬ್ಬರು ನನ್ನ ಜೊತೆ ಬರಬಹುದು ಅಂತ ದಯನೀಯವಾಗಿ ಕೇಳಿದ ರಂಜನಿಯನ್ನು ನೋಡಿ ರಾಹುಲ್ಗೆ ಇಲ್ಲ ಎನ್ನಲಾಗಲಿಲ್ಲ. ತರುಣ್, ಆ ಅಡ್ರೆಸ್ಗೆ ಹೋಗೋಣ ಅಂತ ರಾಹುಲ್ ಸಮಾಧಾನದಿಂದ ಹೇಳ್ದ. ಅದನ್ನು ಕೇಳಿ ತರುಣ್ ಕೋಪದಿಂದ ರಾಹುಲ್ನನ್ನು ನೋಡ್ದ. ಏನು ಹೇಳಿದೆ ನೀನು? ಪ್ಲೀಸ್ ಕಾರ್ ತಗೋ, ಅವಳು ಒಬ್ಬಳೇ ಅಲ್ಲವಲ್ಲ, ನಾವು ಇದ್ದೀವಲ್ಲ, ಅಣ್ಣನಿಗೆ ತಿಳಿಯದಂತೆ ನಾವು ಬಂದಿದ್ದೀವಿ, ಇಷ್ಟು ಮಾಡಿ ಅವಳಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ರಾಹುಲ್ ಒತ್ತಾಯಿಸಿದಾಗ ತರುಣ್ ಇಷ್ಟ ಇಲ್ಲದಿದ್ದರೂ ಆರಿಫ್ ಮನೆಗೆ ಹೋಗೋದಕ್ಕೊಪ್ಪದ. ರಂಜನಿಗೆ ಅದು ದೊಡ್ಡ ಸಮಾಧಾನ ತಂತು. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಒಂದು ದೊಡ್ಡ ಮನೆ ಮುಂದೆ ಕಾರ್ ನಿಲ್ತು. ಕಾರಿನಿಂದ ರಂಜನಿ ಕೆಳಗಿಳಿದ ತಕ್ಷಣ ಅವಳ ಹಿಂದೆ ತರುಣ್ ಮತ್ತು ರಾಹುಲ್ ಕೂಡ ಇಳಿದ್ರು. ರಂಜನಿ ಕಾಲಿಂಗ್ ಬೆಲ್ ಒತ್ತಿದ್ಲು. ಆರಿಫ್ನ ತಾಯಿ ಬಂದು ಬಾಗಿಲು ತೆರೆದ್ರು. ಅವರು ರಂಜನಿಯನ್ನು ಒಳಗೆ ಕರೆದ್ರು. ಆಂಟಿ, ರಿಫಾ ಅವಳು ಒಳಗಿದ್ದಾಳೆ, ಈಗ ಬರ್ತಾಳೆ, ನೀವು ಕೂತ್ಕೊಳ್ಳಿ, ನಾನು ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಅಂತ ಅವರು ಕಿಚನ್ಗೆ ಹೋದರು. ತರುಣ್ ಮತ್ತು ರಾಹುಲ್ ಪಕ್ಕದಲ್ಲಿರೋದ್ರಿಂದ ರಿಫಾ ಜೊತೆ ಕವನಾಳ ಅಪಘಾತ ಮತ್ತು ಆರಿಫ್ ಬಗ್ಗೆ ಹೇಗೆ ವಿವರಿಸೋದು ಎಂಬ ಗೊಂದಲ ರಂಜನಿಗಿತ್ತು. ಅಷ್ಟರಲ್ಲೇ ರಿಫಾ ಮೆಟ್ಟಿಲಿಳಿದು ಕೆಳಗೆ ಬಂದಳು. ಅಪರಿಚಿತರಾದ ಇಬ್ಬರು ಯುವಕರ ಜೊತೆ ರಂಜನಿ ಕೂತಿರೋದನ್ನು ಕಂಡು ಅವಳು ಅಚ್ಚರಿಗೊಂಡ್ಳು. ರಂಜನಿ ಅಂತ ಅವಳ ತುಟಿಗಳು ಪಿಸುಗುಟ್ಟಿದ್ವು. ಕೆಲವು ತಿಂಗಳುಗಳ ನಂತರ ಗೆಳತಿಯನ್ನು ಕಂಡ ಸಂತೋಷದಲ್ಲಿ ಅವಳು ರಂಜನಿ ಹತ್ರ ಹೋದ್ಲು. ರಂಜನಿ ಸೋಫಾದಿಂದ ಎದ್ಲು. ವಿಷಯಗಳನ್ನೆಲ್ಲ ಆಮೇಲೆ ಮಾತಾಡೋಣ, ಈಗ ನನಗೆ ಆರಿಫ್ ಬಗ್ಗೆ ತಿಳಿಬೇಕು. ರಿಫಾಳನ್ನು ಕಂಡ ಸಂತೋಷಕ್ಕಿಂತ ಆರಿಫ್ ಬಗ್ಗೆ ತಿಳಿಯೋ ಆತುರ ಅವಳಲ್ಲಿತ್ತು. ಆದರೆ ತರುಣ್ ಮತ್ತು ರಾಹುಲ್ ಪಕ್ಕದಲ್ಲೇ ಇರೋದು ಅವಳಿಗೆ ನೆನಪಾಯಿತು. ಅವರಿಬ್ಬರು ತನ್ನನ್ನು ಅನುಮಾನದಿಂದ ನೋಡ್ತಾ ಇರೋದನ್ನು ರಂಜನಿ ಗಮನಿಸಿದ್ಲು. ಅದು ನಾವು ಸ್ವಲ್ಪ ದೂರ ನಿಲ್ತೇವೆ ಅಂತ ಹೇಳಿ ರಂಜನಿ ಅವರ ಮರುಮಾತಿಗೂ ಕಾಯದೆ ರಿಫಾಳನ್ನು ಕರ್ಕೊಂಡು ಹಾಲ್ನ ಹೊರಗೋದ್ಲು. ಅವಳ ಹಿಂದೆ ಹೋಗಲು ಹೋದ ತರುಣ್ನ ಕೈಯನ್ನು ರಾಹುಲ್ ಹಿಡ್ದ. ಎಲ್ಲಿಗೆ ಹೋಗ್ತಿದ್ಯಾ? ನಿನಗೆ ಕಾಣ್ತಿಲ್ವೇ ಅವರು ಯಾರೋ ಬಗ್ಗೆ ಮಾತಾಡ್ತಿದ್ದಾರೆ? ನನಗೇನೋ ಸಂಶಯ ಇದೆ, ಅವರು ನಮ್ಮಿಂದ ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ ತರುಣ್ ಹೇಳಿದಾಗ ರಾಹುಲ್ ಅವನನ್ನು ಬಲವಂತವಾಗಿ ಸೋಫಾದಲ್ಲಿ ಕೂರಿಸ್ದ. ಅಷ್ಟರಲ್ಲಿ ಆರಿಫ್ನ ತಾಯಿ ಜ್ಯೂಸ್ ತಂದಿದ್ರು. ರಂಜನಿ ರಿಫಾಳನ್ನು ಕರ್ಕೊಂಡು ಮನೆಯ ಮುಂದಿರುವ ಪುಟ್ಟ ಗಾರ್ಡನ್ಗೆ ಹೋದ್ಲು. ರಿಫಾ, ನಿನ್ನ ಅಣ್ಣ ಈಗ ಎಲ್ಲಿದ್ದಾನೆ? ನಾನು ಕೆಲವು ದಿನಗಳಿಂದ ಕಾಲ್ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದೀನಿ, ಆದರೆ ಫೋನ್ ಸ್ವಿಚ್ ಆಫ್ ಆಗಿದೆ. ನನಗೆ ಗೊತ್ತಿಲ್ಲ ರಂಜನಿ, 2 ವಾರದ ಹಿಂದೆ ಅಣ್ಣ ಕಾಲ್ ಮಾಡಿದ. ಕವನಾಳ ಆಕ್ಸಿಡೆಂಟ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ತನ್ನ ಹತ್ರ ಇರೋದಾಗಿಯೂ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನು ನಿನಗೆ ತಲುಪಿಸಿ ನಿನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸುವುದಾಗಿಯೂ ಹೇಳ್ದ. ಅಷ್ಟೇ ಅಲ್ಲ, ನಿಜವಾದ ಅಪರಾಧಿಯನ್ನು ಕಾನೂನಿನ ಮುಂದೆ ತರ್ತೀನಿ ಅಂದಿದ್ದ. ಆದರೆ ಕಳೆದ 1 ವಾರದಿಂದ ಅಣ್ಣನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲಸದ ಕಾರಣದಿಂದ ಅವನು ಹೀಗೆ 2-3 ವಾರ ಹೊರಗುಳಿತಾನೆ. ಆಗ ಯಾರಿಗೂ ಅವನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಣ್ಣ ನಿನಗೆ ಆ ಪುರಾವೆಗಳನ್ನ ತಲುಪಿಸಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ರಂಜನಿಗೆ ತಲೆ ತಿರುಗಿದಂತಾಯಿತು. ಇಲ್ಲಿಗೆ ಬಂದರೆ ಪ್ರೂಫ್ ಏನಾದರೂ ಸಿಗುತ್ತೆ ಅಂತ ಅವಳ ಅಲ್ಪ ನಿರೀಕ್ಷೆಯೂ ಈಗ ಹುಸಿಯಾಯಿತು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ಅಲ್ಲಿಯೇ ಇದ್ದ ಕಲ್ಲಿನ ಬೆಂಚ್ ಮೇಲೆ ಕೂತ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಚಿತವಾಗಿ ವಿಡಿಯೋ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.